ನಾಡಿನ ಇತಿಹಾಸ ಬರೆದಿದೆ ಡಾಕ್ಟರ್ ರಾಜ್ ಅಭಿನಯದ ಬಂಗಾರದ ಮನುಷ್ಯ. ಪತ್ತೆದಾರಿ ಕಾದಂಬರಿಗಳಿಗಾಗಿ ಪ್ರಸಿದ್ಧರಾಗಿದ್ದ ಟಿ.ಕೆ. ರಾಮರಾವ್ ಅವರ ಇದೇ ಹೆಸರಿನ ಸಾಮಾಜಿಕ ಕಾದಂಬರಿಯನ್ನ ಆಧರಿಸಿ ರೂಪುಗೊಂಡ ಚಿತ್ರವೇ ಬಂಗಾರದ ಮನುಷ್ಯ. ಸಿದ್ದಲಿಂಗಯ್ಯನವರ ನಿರ್ದೇಶನ, ಜಿ.ಕೆ. ವೆಂಕಟೇಶ್ ಅವರ ಸಂಗೀತ, ಹುಣಸೂರು ಕೃಷ್ಣಮೂರ್ತಿ, ಆರ್.ಎನ್. ಜಯಗೋಪಾಲ್, ವಿಜಯ ನರಸಿಂಹ, ಚಿ. ಉದಯ್ ಶಂಕರ್ ಅವರ ಅನುಪಮ ಗೀತೆಗಳನ್ನ ಒಳಗೊಂಡಿದ್ದ ಈ ಚಿತ್ರದ ಮುಖ್ಯ ಪಾತ್ರಧಾರಿಗಳು ಡಾಕ್ಟರ್ ರಾಜ್ಕುಮಾರ್, ಭಾರತಿ, ಟಿ.ಎನ್. ಬಾಲಕೃಷ್ಣ, ದ್ವಾರಕೀಶ್, ಅಧವಾನಿ ಲಕ್ಷ್ಮೀದೇವಿ, ವಜ್ರಮುನಿ ಮುಂತಾದವರು. ಮಾನವ ಬದುಕಿನ ವಿವಿಧ ಹಂತಗಳನ್ನು ಸಾರಿ ಹೇಳುವ ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಎಂಬ ಸುಂದರ ಗೀತೆಯೊಂದಿಗೆ ಶುರುವಾಗುವ ಚಿತ್ರ ಹಾಡು ಮುಗಿಯುತ್ತಿದ್ದಂತೆ ದುರಂತದ ದೃಶ್ಯಕ್ಕೆ ತೆರೆದುಕೊಳ್ಳುತ್ತದೆ. ಅಲ್ಲಿಯವರೆಗೂ ನಗು ನಗುತ್ತಾ ನಲಿ ನಲಿ ಎಂದು ನಲಿಯುತ್ತಾ ಹಾಡಿಕೊಂಡು ಬಂದಿದ್ದ ಕಥಾನಾಯಕ ರಾಜೀವ ತನ್ನ ಅಕ್ಕನ ಮನೆಯ ಆವರಣವನ್ನ ಪ್ರವೇಶಿಸುತ್ತಿದ್ದಂತೆ ಸೂತಕದ ಛಾಯೆ ಮುಖಕ್ಕೆ ರಾಚುತ್ತದೆ. ನಂಬಿದವರನ್ನ ಭೂತಾಯಿ ಕೈ ಬಿಡೋದಿಲ್ಲ ಎಂಬ ಗ್ರಹಿಕೆಯನ್ನ ಗಟ್ಟಿಯಾಗಿಸಿಕೊಂಡು ಇದ್ದ ಕಲ್ಲು ಹೊಲದಲ್ಲೇ ಕೃಷಿಗೆ ಇಳಿದು ಬೆವರು ರಕ್ತವನ್ನು ಬಸಿದು ದುಡಿಯುತ್ತಾನೆ. ವೈಯಕ್ತಿಕ ಸಂತಸ, ಕೌಟುಂಬಿಕ ಸುಖವನ್ನ ಬದಿಗೊತ್ತಿ ಅಕ್ಕನ ಮಕ್ಕಳ ಶಿಕ್ಷಣ, ಉದ್ಯೋಗ, ಮದುವೆಗೆ ಅನುವು ಮಾಡಿಕೊಡ್ತಾನೆ. ಇಷ್ಟೆಲ್ಲ ತ್ಯಾಗ ಮಾಡಿದ ನಂತರವೂ ಯಾರದೋ ಚಾಡಿ ಮಾತನ್ನ ಕೇಳಿ ಅಕ್ಕನ ಮಗನೊಬ್ಬ ತನ್ನ ಬಗ್ಗೆ ಇಲ್ಲ ಸಲ್ಲದ ಮಾತಾಡಿ ನಮ್ಮ ಮನೆಯಲ್ಲಿ ತಿನ್ನೋಕೆ ಬಿದ್ದಿರೋನು ಎಂದು ಅವಹೇಳನ ಮಾತನ ಆಡಿದಾಗ ನಿಂತ ನಿಲುವಿಗೆ ಮನೆಯಿಂದಾಚೆ ನಡೆದು ಅನಂತದೆಡೆಗೆ ಹೆಜ್ಜೆ ಹಾಕುತ್ತಾನೆ ಕಥಾನಾಯಕ ರಾಜೀವ. ಇನ್ನು ಚಿತ್ರದ ಒಬ್ಬೊಬ್ಬ ಪಾತ್ರಧಾರಿಯ ಪಾತ್ರ ಪೋಷಣೆ ಮತ್ತು ಅವರಿಂದ ಹೊಮ್ಮಿರುವ ಅಭಿನಯ ಇದೆಲ್ಲ ಅದು ಕಳಿತ ರಸಬಾಳೆ ಹಣ್ಣನ್ನ ಜೇನಿನಲ್ಲಿ ಅದ್ದಿ ತೆಗೆದಂತಿದೆ. ಹೀಗಾಗಿ ಬಂಗಾರದ ಮನುಷ್ಯ ನೋಡುಗರೆಲ್ಲರ ಮನವನ್ನ ಆಪ್ತವಾಗಿ ಮುಟ್ಟುತ್ತಾನೆ. ಇಷ್ಟಾಗಿಯೂ ಬರಹಗಾರರು, ವಿಮರ್ಶೆಗಾರರು ಕೆಲವೊಂದು ಕೊಂಕುಗಳನ್ನ ತೆಗೆದಿದ್ದೂ ಇದೆ. ಖ್ಯಾತ ಕಾದಂಬರಿಕಾರ ಶ್ರೀಕೃಷ್ಣ ಆಲನಹಳ್ಳಿ ಅವರು ಬಂಗಾರದ ಮನುಷ್ಯ ಚಿತ್ರದ ಆರಂಭದಲ್ಲಿಯೇ ನಾಯಕನ ಪಾತ್ರರಕ್ಷೆಗಳನ್ನ ಕ್ಲೋಸ್ ಅಪ್ ಕೋನದಲ್ಲಿ ತೋರಿಸಲಾಗಿದೆ. ಈ ಮೂಲಕ ಪ್ರೇಕ್ಷಕರಿಗೆ ಅಗೌರವ ತೋರಲಾಗಿದೆ ಎಂದಿದ್ದಾರೆ. ಇದು ವ್ಯಕ್ತಿ ಪೂಜೆಯನ್ನ ಪ್ರೋತ್ಸಾಹಿಸುತ್ತದೆ ಎಂದು ಹೇಳಿಕೊಂಡಿದ್ದಾರೆ. ಮತ್ತೋರ್ವ ಸಾಹಿತಿ ಯು.ಆರ್. ಅನಂತಮೂರ್ತಿ ಅವರು ಬಂಗಾರದ ಮನುಷ್ಯ ಚಿತ್ರವು ನೋಡುಗರನ್ನ ಮೋಸಗೊಳಿಸುವಂತಿದೆ. ಕಥಾನಾಯಕ ರಾಜೀವ್ನಂತೆ ಯುವ ಜನರು ರಾತ್ರೋರಾತ್ರಿ ಶ್ರೀಮಂತರಾಗುತ್ತಾರೆ ಎಂದು ನಂಬುವಂತೆ ಮಾಡಲಾಗಿದೆ ಎಂದಿದ್ದು ಸಾಕ್ಷಿ ಇದೆ. ಆದರೆ ಚಿತ್ರರಸಿಕರು ಇಂತಹ ಟೀಕೆ ಟಿಪ್ಪಣಿಗಳಿಗೆ ಕಿವಿ ಕೊಡಲಿಲ್ಲ. ಬಂಗಾರದ ಮನುಷ್ಯ ಬಿಂಬಿಸಿದ ಉತ್ತಮಿಕೆಗಳಿಗೆ ಒಗ್ಗಟ್ಟು ಪ್ರವಾಹದೋಪಾದಿಯಲ್ಲಿ ಚಿತ್ರಮಂದಿರಗಳಿಗೆ ದಂಗೂಡಿ ಇಟ್ಟರು. ಇದಕ್ಕೆ ಪುರಾವೆ ಎಂಬಂತೆ ಬೆಂಗಳೂರಿನ ಸ್ಟೇಟ್ಸ್ ಚಿತ್ರಮಂದಿರದಲ್ಲಿ ಬಿಡುಗಡೆಯಾದ ಈ ಚಿತ್ರ ಬರೋಬ್ಬರಿ 2 ವರ್ಷಗಳಿಗೂ ಹೆಚ್ಚು ಕಾಲ ಪ್ರದರ್ಶನ ಕಂಡ್ರೆ ಮೈಸೂರಿನ ಚಾಮುಂಡೇಶ್ವರಿ ಚಿತ್ರಮಂದಿರದಲ್ಲಿ 60 ವಾರಗಳವರೆಗೆ ಓಡಿದೆ. ಮಾತ್ರವಲ್ಲದೆ ರಾಜ್ಯದ ವಿವಿಧೆಡೆ 25 ವಾರಗಳ ಪ್ರದರ್ಶನ ಭಾಗ್ಯವನ್ನು ಕಂಡಿದೆ. 1988ರಲ್ಲಿ ಮರು ಬಿಡುಗಡೆಯಾದಾಗಲೂ 25 ವಾರಗಳ ಪ್ರದರ್ಶನ ಕಂಡ ಹೆಗ್ಗಳಿಕೆ ಬಂಗಾರದ ಮನುಷ್ಯನದ್ದು. ನೋಡುಗರನ್ನ ಬಂಗಾರದ ಮನುಷ್ಯ ಪ್ರಭಾವಿಸಿದ ಪರಿ ಹೇಗಿತ್ತು ಅಂದ್ರೆ, ಕೆಲವು ನಗರ ಕೇಂದ್ರಿತ ಯುವಕರು ತಾವು ನಿರ್ವಹಿಸುತ್ತಿದ್ದ ಉದ್ಯೋಗಗಳನ್ನ ತೊರೆದು ತಮ್ಮ ಹಳ್ಳಿಗಳಿಗೆ ಹಿಂದಿರುಗಿ ವ್ಯವಸಾಯದತ್ತ ಮುಖ ಮಾಡ್ತಿದ್ರು.